ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಇದು ನಂದು ಮೊದಲನೇ ವಿಡಿಯೋ ಆಗಿರೋದ್ರಿಂದ ನನ್ನ ಬಗ್ಗೆ ನಾನು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಜಾಸ್ತಿ ಪೊಂಗಕ್ಕಾಗಲ್ಲ, ಸ್ವಲ್ಪ ಅಲ್ಲೇ ಮುಗಿಸ್ಬಿಡ್ತೀನಿ. ನನ್ನ ಹೆಸರು ಬಂದ್ಬಿಟ್ಟು ಯಶವಂತ್ ಆದಿಮನೆ ಅಂತ. ಇದು ನಂದು ಮೊದಲನೇ ವಿಡಿಯೋ. ಇನ್ಮೇಲೆ ಈ ಅಕೌಂಟ್ ಅಲ್ಲಿ ಮೋಟೋ ಬ್ಲಾಗಿಂಗ್ ಮತ್ತೆ ಫುಡ್ ಕಂಟೆಂಟ್ ಡೈಲಿ ಆದ್ರೆ ಡೈಲಿ ಮಾಡ್ತೀನಿ. 2 ಡೇಸ್ 3 ಡೇಸ್ ಈ ತರ ಅಪ್ಲೋಡ್ ಮಾಡ್ತಿರ್ತೀನಿ. ಒಂದು ಮೋಟೋ ಬ್ಲಾಗಿಂಗ್, ಇನ್ನೊಂದು ಫುಡ್ ಕಂಟೆಂಟ್. ಇವೆರಡರಲ್ಲೊಂದು ನಾನು ಪಕ್ಕ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ, ಹಂಗೆ ಒಂದು ಲೈಕ್ ಕೊಡಿ. ನಂದೆ ಫುಡ್ ಕಂಟೆಂಟ್ ಮಾತ್ರ ನಮ್ಮ ಗ್ರ್ಯಾಂಡ್ ಮದರ್ದು ಅಂದ್ರೆ ನಮ್ಮ ಅಜ್ಜಿದು. ಅವರಲ್ಲಿ ಅಂದ್ರೆ ಅವರು ಅದಕ್ಕೆ ವಾಯ್ಸ್ ಕೊಡಲ್ಲ, ಅದು ನಾನೇ ಕೊಡೋದು. ಇದೇ ತರ ಎರಡು ಕಂಟೆಂಟ್ ಒಂದೇ ಚಾನಲ್ ಅಲ್ಲಿ ಕೊಡ್ತೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಹಂಗೆ ಒಂದು ಸಣ್ಣ ಲೈಕ್ ಕೊಡಿ. ನೆಕ್ಸ್ಟ್ ಗಾಡಿ ಆಗಿದೆ ಅಂತ ಒಂದು ಎಡಿಟ್ ನೋಡ್ಕೊಂಡ್ ಬರೋಣ ಬನ್ನಿ. ಇವಾಗ ಈ ಗಾಡಿ ನೇಮ್ ಬಂದು SP125 ಅಂತ. ಅದು ಹಾಯ್ ಫ್ರೆಂಡ್ಸ್, ಮತ್ತೆ ನಾನು ನಿಮ್ಗೂ ಗೊತ್ತು. SP ಅಂದ್ರೆ ಸ್ಮಾರ್ಟ್ ಪವರ್ ಅಂತೆ. ಹೋಂಡಾದವ್ರಿಗೆ ಗೊತ್ತಂತೆ ಯಾವ್ಯಾವ ಗೇರ್ ಅಲ್ಲಿ ಎಷ್ಟೆಷ್ಟು ಸ್ಪೀಡ್ ಕೊಡ್ಬೇಕು ಅಂತ. ಅದಕ್ಕೆ ಆ ತರ ಮಾಡ್ಬಿಟ್ಟಿದ್ದಾರೆ, ಸ್ಮಾರ್ಟ್ ಪವರ್ ಅಂತ ಹೆಸರಿಗೆ ಬಿಟ್ಟಿದ್ದಾರೆ. ಆಮೇಲೆ ಈ ಗಾಡಿಲಿ ಇಂತಿಂತ ಗೇರ್ ಅಲ್ಲಿ ಇಂತಿದ್ದೆ ಸ್ಪೀಡ್ ಆಗಿ ಹೋಗುತ್ತೆ. ಅದೊಂದು ಚೆನ್ನಾಗಿ ಗಾಡಿ ಸೀಟ್ ಕಂಫರ್ಟ್ ಎಲ್ಲ ಸಾಕಾಗಿದೆ. ಗಾಡಿ 124.9 cc ಇಂಜಿನ್. ಆಮೇಲೆ ಇದರಲ್ಲಿ ಪವರ್ ಬಂದ್ಬಿಟ್ಟು 10.9 ಪವರ್ ಅಷ್ಟೇ, ಸೇಮ್ 10.9 ಪವರ್ ನಿಮಗೆ ಸಿಗುತ್ತೆ. ಫೈನಲ್ ಸ್ಪೀಡ್ ನಾನು ಎಷ್ಟಾಗುತ್ತೆ ಅದನ್ನೆಲ್ಲ ಚೆಕ್ ಮಾಡಿಲ್ಲ, ಅದನ್ನ ಇವತ್ತೇ ಎಲ್ಲ ತೋರಿಸ್ತೀನಿ. ಆಮೇಲೆ ಇವ್ರದ್ದು ಹಳೆ ಗಾಡಿ ಹೇಗಿತ್ತು ಅಂದ್ರೆ ಅದು ಐದೇ ಗೇರ್ ಬಾಕ್ಸ್ ಇತ್ತು. ಅದು ಸೇಮ್ ಸ್ಪ್ಲೆಂಡರ್ ತರ ಇತ್ತು, ಅಷ್ಟು ಕೆಳಗೆ 4 ಮೇಲೆ ಇತ್ತು. ಆದ್ರೆ ಇದರಲ್ಲಿ ಬೇರೆ ತರ ಇದೆ. ಒಂದು ಕೆಳಗಡೆ ಇನ್ನು 4 ಮೇಲ್ಗಡೆ ಇದೆ. ಆರಾಮಾಗಿ ಓಡಿಸಬಹುದು. ಅಂದ್ರೆ ಈ ಗಾಡಿಯಲ್ಲಿ ಒಂದು ಇಷ್ಟ ಆಗಿಲ್ಲ ಅಂದ್ರೆ ಇದರಲ್ಲಿ ಗೇರ್ ಬಾಕ್ಸ್ ನನಗೆ, ನಾನು ಈ ಗಾಡಿಯಲ್ಲೆಲ್ಲ ಇದ್ದಂಗೆ ಹೇಳ್ತೀನಿ, ಈ ಗಾಡಿಯಲ್ಲಿ ನನಗೆ ನಿಜವಾಗ್ಲೂ ಗೇರ್ ಬಾಕ್ಸ್ ನನಗೆ ಅಷ್ಟು ಲೈಕ್ ಆಗಲಿಲ್ಲ. Brother, what's that? What's that, brother? ಈ ಗಾಡಿ ಏನ್ ಶೋಕಿ ಹೊಡೆಯಕ್ ತಗೊಳ್ಳಲ್ಲ, ಯಾರು ಮುಂದೆ ಶೋಕಿ ಹೊಡಿಬೇಕು ಅಂತ ಇಲ್ಲಿಂದಾನೆ ದುಡ್ಡು ಕೊಡಿರ್ತಾರೆ ನೋಡಿ, ಅಂತ ಈ ಗಾಡಿ ಕಾಣೋದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನೀವು ಬೇಸ್ ವೇರಿಯಂಟ್ ತಗೊಂಡ್ರು LED ಹೆಡ್ ಲ್ಯಾಂಪ್ ಬರುತ್ತೆ, ಟಾಪ್ ವೇರಿಯಂಟ್ ತಗೊಂಡ್ರೆ LED ಹೆಡ್ ಲ್ಯಾಂಪ್ ಬರುತ್ತೆ. ಏನ್ ವ್ಯತ್ಯಾಸ ಅಂದ್ರೆ ಅದು ಫುಲ್ಲಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಎಲ್ಲ ಫುಲ್ ಡಿಜಿಟಲ್ ಸಕ್ಕದಾಗಿರುತ್ತೆ. ಇದ್ರಲ್ಲಿ ಅಷ್ಟಿರಲ್ಲ, ಇದು ಚೆನ್ನಾಗಿರುತ್ತೆ. ಆದ್ರೆ ಅಷ್ಟಕ್ಕೊಂದು ಡಿಜಿಟಲ್ ತುಂಬಿರಲ್ಲ. ಅದ್ರಲ್ಲಿ ಕ್ರೂಸ್ ಕಂಟ್ರೋಲ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ನೋಡಿ 8,000 ಅಷ್ಟಕ್ಕೆಲ್ಲ ಹಿಂದೆ ಮುಂದೆ ನೋಡ್ಬೇಡಿ, ಕೊಟ್ಟು ಡಿಜಿಟಲ್ ತಗೊಳ್ಳಿ ಅಂತ ನಾನು ಡಿಜಿಟಲ್ನೇ ಪ್ರಿಫರ್ ಮಾಡ್ತೀನಿ. ಡಿಜಿಟಲ್ ತಗೊಂಡ್ಬಿಡಿ. ಮೀಟರ್ ಟಾರ್ಕ್ ಬಂದ್ಬಿಟ್ಟು 10.8 ಸಮಥಿಂಗ್ ಏನೋ ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಚೆನ್ನಾಗಿದೆ. ಅಪ್ರಾಕ್ಸಿಮೇಟ್ಲಿ ಒಂದು 100 ಟಚ್ ಮಾಡ್ಬೋದು. ಇವಾಗ ಟ್ರೈ ಮಾಡ್ತೀನಿ 100 ಟಚ್ ಮಾಡ್ಬೋದಾ ಇಲ್ವೋ ಅಂತ. ಶೈನಿಗೆ ಕಂಪೇರ್ ಮಾಡಿದ್ರೆ ಇದು ಮೈಲೇಜ್ ಜಾಸ್ತಿ ಬರುತ್ತೆ. ಶೈನ್ 60 ಬರುತ್ತೆ, ಇದು 65 to 70 ಬರುತ್ತೆ. ನೋಡಿ ಸಸ್ಪೆನ್ಷನ್ ಬಗ್ಗೆ ಹೇಳ್ಬೇಕಂದ್ರೆ, ನೀವು ಒಂದು 50 ಕಿಲೋಮೀಟರ್ ಹೋಗ್ಬಿಡ್ತೀನಿ ಅಂದ್ರೆ ಇದರಲ್ಲಿ ನಿದ್ದೆನೆ ಮಾಡ್ಬಿಟ್ಟಿರ್ತೀರಾ, ಆ ಥರ ಸಸ್ಪೆನ್ಷನ್ ಈ ಗಾಡಿದಲ್ಲಿ. ಆಮೇಲೆ ಮತ್ತೆ ಇನ್ನೇನಿಲ್ಲ, ಸೀಟ್ ಕಂಫರ್ಟ್ ಅಂದ್ರೂ ನೀವು ಒಂದು ಮಾತಿಲ್ಲ. ಸೀಟ್ ಕಂಫರ್ಟ್ ನಾನು ಈ ಗಾಡಿ ತಗೊಂಡಿದ್ದ ರೀಸನ್ನೇ ಸೀಟ್ ಕಂಫರ್ಟ್. ಯಾಕೆಂದ್ರೆ ನಾನು ಈ ಗಾಡಿಲಿ 50 ಕಿಲೋಮೀಟರ್ ನಾನು ರನ್ ಮಾಡ್ಕೊಂಡು ಹೋಗಿದ್ದೆ. ಆವಾಗ ಇದರಲ್ಲಿ ಸೀಟ್ ಕಂಫರ್ಟ್ ನನಗೆ ಭಾಳ ಇಷ್ಟ ಆಗಿರೋದ್ರಿಂದ ಈ ಗಾಡಿನ ಲೈಕ್ ಮಾಡಿ ಇದೇ ಗಾಡಿ ಬೇಕು ಅಂತ ಈ ಗಾಡಿ ನಾನು ತಗೊಂಡಿರೋದು. ಅಂದ್ರೆ ಈ ಗಾಡಿ ನನಗೆ ಕೊಡಿಸಿರೋದು ನಮ್ಮ ಅಕ್ಕ, ಥ್ಯಾಂಕ್ ಯು ಕಾವ್ಯಕ್ಕ. ಇದರದ್ದು ಮೈಲೇಜ್ ವೈಸ್ ಬಂದರೆ ನನಗೆ ಇವಾಗ ಕರೆಕ್ಟ್ ಮೈಲೇಜ್ ಸಿಕ್ಕಿರೋದು 65. 11 ಕಿಲೋಮೀಟರ್ ಫ್ಯೂಲ್ ಟ್ಯಾಂಕ್ ಅಂದರೆ ಒಂದು ಫ್ಯೂಲ್ ಟ್ಯಾಂಕಿಗೆ ಒಂದು 700 ಕಿಲೋಮೀಟರ್ 600 ಕಿಲೋಮೀಟರ್ ಅಂತೂ ಗಾಡಿ ರನ್ ಮಾಡ್ಬೋದು. ಆಮೇಲೆ ಇಲ್ಲಿ ಟೈಮ್ ತೋರಿಸುತ್ತೆ, ನೀವು ಎಷ್ಟು ಗಾಡಿ ರನ್ ಮಾಡಿದ್ದೀರಾ ಅಂತ ತೋರಿಸುತ್ತೆ, ಎಷ್ಟನೇ ಗೇರಲ್ಲಿ ಇದ್ದೀರಾ ಅಂತ ತೋರಿಸುತ್ತೆ. ಆಮೇಲೆ ಇಲ್ಲಿ ಫ್ಯೂಲ್ ತೋರಿಸುತ್ತೆ. ಎರಡನ್ನೂ ಬಟನ್ ಪ್ರೆಸ್ ಮಾಡಿಕೊಂಡ್ರೆ ಟೈಮ್ ಎಲ್ಲ ಸೆಟ್ ಮಾಡ್ಕೋಬೋದು. ಆಟೋ ಕ್ವಿಕ್ ಸ್ಟಾರ್ಟ್ ಅಂತ ಬರುತ್ತೆ. ಅದು ನೀವು ಒಂದು 2 ಕಿಲೋಮೀಟರ್ ಹೋಗಿ ಗಾಡಿ ಹಿಂಗೆ ಸ್ಟಾಪ್ ಮಾಡಿದ ತಕ್ಷಣ ಅದು ಹಂಗೆ ಆಫ್ ಆಗಿಬಿಡುತ್ತೆ. ಮತ್ತೆ ಸ್ವಲ್ಪ ಥ್ರಾಟಲ್ ಕೊಟ್ಟಿದ ತಕ್ಷಣ ಗಾಡಿ ಆನ್ ಆಗಿಬಿಡುತ್ತೆ. ಅದು ಅವೆಲ್ಲ ಸ್ವಲ್ಪ ಚೆನ್ನಾಗಿದ್ದಾವೆ ಅಂತಲೇ ಹೇಳ್ಬೋದು. ಆಮೇಲೆ ಟೈರ್ ವೈಸ್ ಬಂದರೆ ಇದು 100/80 ಸೆಕ್ಷನ್ ಟೈರ್ ಸಿಗುತ್ತೆ ನಿಮಗೆ. ಫ್ರಂಟಲ್ಲಿ ನೋಡಿದರೆ ಅಲ್ಲಿ 80/100 ಸೆಕ್ಷನ್ ಟೈರ್ ಇದೆ. ಹೇಳಿದಂಗೆ ಕಾಸ್ಟ್ ಬಂದ್ಬಿಟ್ಟು ಇದ್ರದ್ದು ಒಂದು ಬೇಸ್ ವೇರಿಯಂಟ್ ತಗೊಂಡ್ರೆ ನಂದೇನು ಕಿತ್ಕೊಳಕ್ಕಾಗಲ್ಲ ಯಾರು, ಏನಕ್ಕೆ ಅಂದ್ರೆ 1,08,000 ಆಗುತ್ತೆ. ಟಾಪ್ ವೇರಿಯಂಟ್ ತಗೊಂಡ್ರೆ 1,15,000 ಏನೋ ಆಗುತ್ತೆ. ನೋಡಿ, ಅದನ್ನ ನಾನು ಸಜೆಸ್ಟ್ ಮಾಡೋದೇನಂದ್ರೆ, ನಾನು ಬೇಸ್ ವೇರಿಯಂಟ್ ತಗೊಂಡ್ರಿಂದ ನಾನು ಸಜೆಸ್ಟ್ ಮಾಡೋದೇನಂದ್ರೆ ಟಾಪ್ ವೇರಿಯಂಟ್ ತಗೊಳ್ಳಿ ಅಂತ ನಾನು ಹೇಳೋದು. ಅದರಲ್ಲಿ ಎಲ್ಲ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಇದೆ, ಪ್ರತಿಯೊಂದು ಚೆನ್ನಾಗಿದೆ ಅದರಲ್ಲಿ. ನೋಡಿ, ಅದಾದ್ರೆ ಅದನ್ನೇ ತಗೊಳ್ಳಿ. ಗಾಡಿಲಿ ಕಾರ್ನರಿಂಗ್ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ಕಾರ್ನರಿಂಗ್ ಮಾಡಿದ್ರೆ ನಿಜವಾಗ್ಲೂ ಕೈ ಎತ್ಬಿಡುತ್ತೆ ಟೈರು. ಯಾಕೆಂದ್ರೆ ಟೈರ್ ಎಲ್ಲ ಚಿಕ್ಕದಿದೆ. ಚಿಕ್ಕದಂದ್ರೆ 100 to 80 ಸೆಕ್ಷನ್ ಟೈರ್ಸ್ ಏನ್ ಇದಿಲ್ಲ. ಆದ್ರೆ ಹೇಳೋದಕ್ಕಾಗಲ್ಲ, ನಿಮ್ದು ಹಣೆ ಬರ ಅದು. ಕಾರ್ನರಿಂಗ್ ಎಲ್ಲ ಮಾಡಕ್ ಹೋಗ್ಬೇಡಿ.
ಎಷ್ಟೋ ಕ್ರಿಯೇಟರ್ಸ್ ದುಡ್ಡಿಸ್ಕೊಂಡು ರಿವ್ಯೂ ಮಾಡ್ತಾರೆ. ಈ ಗಾಡಿ ಕೊಡೋದೇ ನಾನು ಹೇಳ್ತಿದ್ದೀನಲ್ಲ 65 ಮೈಲೇಜ್ ಅಷ್ಟೇ. ಎಷ್ಟೋ ಕ್ರಿಯೇಟರ್ಸ್ ಈ ಗಾಡಿ ಬಗ್ಗೆ 80 ಮೈಲೇಜ್ ಕೊಡುತ್ತೆ. ಅವರೆಲ್ಲ ಶೋರೂಮ್ ಅಲ್ಲಿ ದುಡ್ಡಿಸ್ಕೊಂಡು ಈ ತರ ಎಲ್ಲ ಮಾಡ್ತಾರೆ. ಆದ್ರೆ ನಾವು ಆ ತರ ಅಲ್ಲ. ನಂದು ಓನ್ ಗಾಡಿ ಆಗಿರೋದ್ರಿಂದ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಇದನ್ನ ಹೇಳ್ತಿರೋದು. ನೋಡಿ, ಇದು 65 ಮೈಲೇಜ್ ಕೊಡೋದು. ಅದು ಬಿಟ್ಟು ಏನು ಮೈಲೇಜ್ ಅಷ್ಟು ನೀವು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ನೋಡ್ಕೊಂಬಿಡಿ ಅವರೇಜ್ ಎಷ್ಟು ಮೈಲೇಜ್ ಇದೆ ಅಂತ. 62.6 ಅವರೇಜ್ ಮೈಲೇಜ್ ನನಗೆ 1 ಲೀಟ್ರಿಗೆ ಇವಾಗ ಪ್ರೆಸೆಂಟ್ ಅಲ್ಲಿ ಸಿಕ್ತಿರೋದು. ಅಂದ್ರೆ ಎಲ್ಲ ಗಾಡಿ ಮೈಲೇಜ್ ಮೇಲೆ ಅಂದ್ರೆ ನೀವು ಯಾವ ತರ ಸ್ಪೀಡ್ ಓಡಿಸ್ತೀರಾ ಅದೆಲ್ಲ ಇದೆ. ಆಮೇಲೆ ರೇಂಜ್ ಇದೆ. ಇವಾಗ ನಿಮ್ ಇರೋ ಫ್ಯೂಲ್ ಅಲ್ಲಿ ಎಷ್ಟು ಕಿಲೋಮೀಟರ್ ರನ್ ಮಾಡುತ್ತೆ ಗಾಡಿ, ರನ್ ಹೋಗುತ್ತೆ, ಆ ತರ ರೇಂಜ್ ಇದೆ. ಪ್ರತಿಯೊಂದು ಇದೆ. ಎಲ್ಲ ನೀಟಾಗಿ ನೋಡಿ ನೀವು ಗಾಡಿ ತಗೋಬೇಕು. TVS ಅಲ್ಲಿ ರೈಡರ್ ಇದೆ, ಅದು 125cc. ಅದು ಲುಕ್ಸ್ ಅಲ್ಲಿ ಮಾತ್ರ ಖತರ್ನಾಕ್ ಕೊಟ್ಟರು. ಅದಕ್ಕೆ ಅದು ಕಿತ್ಕೋ ಸೇಲ್ಸ್ ಆಗ್ಸಿದೆ. ಇದು ಲುಕ್ಸ್ ಅಲ್ಲಿ ಸ್ವಲ್ಪ ಅಂದ್ರೆ ಸ್ವಲ್ಪ ಯೂತ್ಸ್ಗಳು ಓಡಿಸೋ ತರ ಇಲ್ಲ. ಅದರಿಂದ ಯಾರು ಯೂತ್ಸ್ಗಳು ಈ ಗಾಡಿನ ಇಷ್ಟಪಟ್ಟು ಇದನ್ನು ತಗೊಳಲ್ಲ. ನಾನ್ ತಗೊಂಡಿದ್ ರೀಸನ್ನೇ ಬೇರೆ. ಅದಕ್ಕೆ ಅದು ಒಂದ್ ಸ್ವಲ್ಪ ಕಾಸ್ಟ್ ಅಷ್ಟೇ ಕಾಸ್ಟ್ಲಿ ಆಗ್ಬೋದು. ನೋಡಿ, ಅದು ಬೇಸ್ ವೇರಿಯಂಟ್ 125 ಸಮಥಿಂಗ್ ಲ್ಯಾಕ್ ಏನೋ ಎಷ್ಟೋ ಇದೆ. ಅದನ್ನೇ ತಗೊಳ್ಳಿ. ನಾನು ಅದು 50 ಮೈಲೇಜು, ಇದು 65 ಮೈಲೇಜು. ಇದು ನನಗೆ ಈ ಗಾಡಿ ಬಹಳ ಇಷ್ಟ ಆಗಿದೆ. ಇದ್ರ ಮೈಲೇಜು, ಇದ್ರ ಸೀಟ್ ಕಂಫರ್ಟ್, ಇದ್ರದ್ದು ರಿಲಯಬಿಲಿಟಿ ಪ್ರತಿಯೊಂದು ನೋಡಿ ನಿಮ್ ಇಷ್ಟ. ನನ್ಗೆ ಅವಾಗ ಸ್ವಲ್ಪ ದೊಡ್ಡ ಗಾಡಿಗಳು ಓಡಿಸಿದಾಗ ಇದ್ರಲ್ಲಿ ಇಷ್ಟೊಂದು ಸ್ಪೀಡ್ ಇದೆ, ಇಷ್ಟೊಂದು ಪವರ್ ಇದೆ, ಇಷ್ಟೊಂದು ಟಾರ್ಕ್ ಇದೆ. ಈ ಗಾಡಿನ ಎಲ್ಗೆ ಅಂತ ತಗೊಂಡೋಗೋದು, ಎಲ್ಗೆ ಅಂತ ಇಷ್ಟೊಂದು ಪವರ್ ನ ಹಾರ್ನೆಸ್ ಮಾಡೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ತರ ಗಾಡಿಗಳಲ್ಲಿ ಆ ತರ ಅಲ್ಲ. ನಿಮ್ಗೆ ಎಷ್ಟ್ ಬೇಕು ಅಷ್ಟೇ ಪವರ್ ಇರುತ್ತೆ. ತುಂಬಾ ಖುಷಿಯಾಗಿ ಈ ಗಾಡಿನ ನೀವು ರೈಡ್ ಮಾಡ್ತೀರಾ ಅಂತಾನೆ ಹೇಳ್ಬೋದು. ಫ್ಯಾಮಿಲಿಗೆ ಮಾತ್ರ ಮಾಡ್ಸಿದ್ದ ಗಾಡಿ. ಸೀಟ್ ಕಂಫರ್ಟ್ ಎಲ್ಲ ಸಖತ್ ಉದ್ದ ಇದೆ. ನಾನು ಅವಾಗ ಒಂದ್ ಸ್ವಲ್ಪ ದಿನ NS ಟ್ರೈ ಮಾಡಿದೀನಿ, FZ ಟ್ರೈ ಮಾಡಿದೀನಿ, FT ಟ್ರೈ ಮಾಡಿದೀನಿ. ಇದೆಲ್ಲ ಸ್ವಲ್ಪ ಪವರ್ ಸ್ಪೀಡ್ ಎಲ್ಲ ಜಾಸ್ತಿ. ಆದ್ರೆ ಈ ಗಾಡಿಲಿ ಮಾತ್ರ ಆ ತರ ಅಲ್ಲ. ಈ ಗಾಡಿನಿ ಇಷ್ಟೇ ಸ್ಪೀಡ್ ಸಿಕ್ಕ ಖುಷಿಯಾಗಿ ಓಡಿಸ್ತೀವಿ. Come on, let's go the final speed ಎಷ್ಟು. ಟಚ್ ಆಯ್ತಾನೆ ಇಲ್ವಲ್ಲ ಗುರು. 100 ಟಚ್ ಆಗುತ್ತೆ ನೀವು ಓಡಿಸೋದ್ರ ಮೇಲೆ. ಒಂದಿನ ಫಸ್ಟ್ ಮಿಸ್ ಆಗಿಲ್ಲ, ಅದರಿಂದ ನಾನು 100 ಟಚ್ ಆಗೋ ತನಕ ಹೊಡೆಯಲ್ಲ. 94 ನಂದು ಈ ಗಾಡಿ ಓಡಿಸಿದ್ದು. ನೀವು ಓಡಿಸ್ಬೋದು, 100 ಟಚ್ ಆಗುತ್ತೆ. 100, 110 ಆ ತರ ಎಲ್ಲ ಟಚ್ ಮಾಡ್ಬೋದು ಅಂತ ನಾನು ಅನ್ಕೊಳ್ತೀನಿ. ನೋಡಿ, ಆಮೇಲೆ ಇನ್ನೊಂದೇನು ಅಂದ್ರೆ SP125 ಯಾವುದೇ ಗಾಡಿ ಇರ್ಲಿ, ಹೋಂಡಾ ಯಾವುದೇ ಗಾಡಿ ಇರ್ಲಿ, ದಾವಣಗೆರೆಯಲ್ಲಿ ಸರ್ವಿಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡ್ತಾರೆ. ಅದರಲ್ಲಿ 5 ಸ್ಟಾರ್ ರೇಟಿಂಗ್ ಕೊಡ್ಬೋದು. ನೆಕ್ಸ್ಟ್ ಲೆವೆಲ್ ಸರ್ವಿಸ್ ಮಾಡ್ಕೊಡ್ತಾರೆ. ಒಂಚೂರು ಏನು ಪ್ರಾಬ್ಲಮ್ ಮಾಡಲ್ಲ. ಗಾಡಿಗೆ ಒಂಚೂರು ಏನು ಸ್ಕ್ರಾಚ್ ಮಾಡೋದಿಲ್ಲ. ಸರ್ವಿಸ್ ಏನೋ ಎಲ್ಲ ಕಿತ್ಬಿಟ್ಟಿದ್ಯಾ. ಗಾಡಿ ನೋಡು ಅಂದ್ರೆ ಕೀಳಕ್ ಬಂದಂಗ್ರು ಹೆಂಗಿದ್ಯೋ. ಜಿತ್ತು ಜಿಲ್ಲಾಡಿ, ವಿಕ್ಕಿ ಕಿಲ್ಲಾಡಿ, ವಿಕ್ಕಿ ತಗ ಹಿಡ್ಕೊಂಬೇಡಿ, ಆಗ್ತೀರಾ ಡೆಡ್ ಬಾಡಿ. ಡುಂಪಾ ನೈಟ್ ಗಾಡಿ ಬಂದ್ರೆ ಈ ತರ ಎಲ್ಲ ಎಕ್ಸಾಮ್ ಕಾಣುತ್ತೆ. ಸರಿ, ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ಅದೇ ಹೇಳ್ದಂಗೆ ಮೋಟೋ ಬ್ಲಾಗಿಂಗ್ ಮತ್ತೆ ಫುಡ್ ಕಂಟೆಂಟ್ ಕೊಡ್ತೀನಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. Hello guys, my new vlog. Please to channel my Sakrapara. ನೆಕ್ಸ್ಟ್ ಗಾಡಿ ಬಂದು ಡಿಯೋ ಅಥವಾ ಆಕ್ಟಿವಾ ಮಾಡ್ತೀನಿ. ವೇಟ್ ಫಾರ್ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.